ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕ್ರಿಕೆಟ್. ನಾನು ನಿಮ್ಮ ವಿಕೆ. ಇವತ್ತು ನಮ್ಮ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ RCB ವರ್ಸಸ್ LSG. RCB ಒಂದು ಲಾಂಗ್ ಗ್ಯಾಪ್ ನಂತರ RCB GT ಮೇಲೆ ಸೋತು ಲಾಂಗ್ ಗ್ಯಾಪ್ ತಗೊಂಡು ಬರ್ತಿದ್ದಾರೆ. ಅದು ಕೂಡ ಹೋಮ್ ವೆನ್ಯೂ ಕೂಡ ಚೇಂಜ್ ಆಗ್ತಿದೆ. ಇನ್ನು ಆಪೋಸಿಟ್ ನೋಡೋದಾದ್ರೆ ಲಕ್ನೋ ಸೂಪರ್ ಜೈಂಟ್ಸ್ ಅವರಂತೂ ಸುಣ್ಣ ಕೂತಾರ ಪಾಪ. ಅವರು 10ನೇ ಪ್ಲೇಸಲ್ಲಿದ್ದಾರೆ. ಅವ್ರಿಗಂತೂ ಏನು ಮಾಡೋದು ಈ ಸೀಸನಲ್ಲಿ ಏನು ಕ್ಲಿಕ್ ಆಯ್ತಲ್ಲ. ಆದರೆ ಪೂರನ್ ಮಾತ್ರ ಫಾರ್ಮಿಗೆ ಬಂದವ್ರೆ. ಲಾಸ್ಟ್ ಮ್ಯಾಚು ಮುಂಬೈ ಮೇಲೆ ಹೊಡೆದು ಚೆನ್ನಾಗಿ ಹೊಡೆದ್ರು ಪಾಪ. ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಹೊಡೆದು ಕಂಬ್ಯಾಕ್ ಮಾಡೋ ಮತ್ತೆ ಫಾರ್ಮ್ ಬಂದಿದ್ದಾರೆ. ಇನ್ನು ರಿಷಬ್ ಪಂತ್ ಅಂತೂ ಏನು ಮಾಡಿದ್ರು ಏನು ಕಚ್ಕೊಂತಿಲ್ಲ ಅವ್ರ ಕೈಗಂತೂ. ಇನ್ನು ಅವ್ರ ಟೀಮ್ ಬಗ್ಗೆ ನೋಡೋದಾದರೆ ಬೌಲಿಂಗ್ ಅಂತೂ ಚೆನ್ನಾಗಿದೆ. ಅವ್ರು ಈ ಸಲ 4 ಬ್ಯಾಟ್ಸ್ಮನ್ ಕಡೆಗೆ ಹೋಗ್ಬಿಟ್ರು ಈ ಲಾಸ್ಟ್ ಮುಂಬೈ ಮ್ಯಾಚಲ್ಲಿ. ಇಂಗ್ಲೀಷ್ ಕೂಡ ಆ್ಯಡ್ ಮಾಡಿಕೊಂಡು ಮಾರ್ಷೋ ಪೂರನ್ನು ಎಲ್ಲ ಇವರೇ ಆಗೋದ್ರು. ಆದರೂ ಸ್ಕೋರ್ ಮಾತ್ರ ಚೆನ್ನಾಗಿ ಟಾರ್ಗೆಟ್ ಕೊಟ್ಟಿದ್ರು. ಬೌಲಿಂಗಲ್ಲಿ ರಿಷಬ್ ಪಂತ್ ಆಯ್ಕೆ ಮಾಡ್ಕೊಂಡಿದ್ದ ರೀತಿ, ಚೇಂಜಸ್ ಮಾಡಿದ ರೀತಿಲಿ ಎಡವುದ್ರು, ಮ್ಯಾಚ್ನ ಸೋತರು ಅಂತ ಹೇಳ್ಬೋದು. RCB ಲಾಸ್ಟ್ ಮ್ಯಾಚಲ್ಲಿ ಸೋಲ್ಗೆ ರೀಸನ್ ಏನಂತ ನೋಡಿದ್ರೆ ಅದೇ ಪಿಚ್ನ ರೀಡ್ ಮಾಡ್ದಲ್ಲೇ ಹಿಂದಿನಲ್ಲಿ ವಿಕೆಟ್ ಕೊಟ್ಟು ಮ್ಯಾಚ್ ಹಾಳು ಮಾಡ್ಕೊಂಡ್ರು ಅಂತ ಹೇಳ್ಬೋದು. ಬರೀ 160 ಕಾಲ್ ಔಟ್ ಆದರು. ಆ ಕಡೆ ಈಸಿಯಾಗಿ ಚೇಸ್ ಮಾಡಿದ್ರು. ಆ ಬೌಲಿಂಗಲ್ಲಿ ಸ್ವಲ್ಪ ಟಫ್ ಆಗಿ ಫೈಟ್ ಕೊಟ್ಟರು. ಆದರೆ ಅಷ್ಟು ಕಮ್ಮಿ ಟಾರ್ಗೆಟು ಶುಭ್ಮನ್ ಗಿಲ್ ಟೀಮ್ಗೆ ಆರಾಮ ಈಸಿ. ಅದಕ್ಕೆ ಚೇಸ್ ಮಾಡಿ ಸಾಕರು. ಇನ್ನು ಇವತ್ತಿನ ಮ್ಯಾಚ್ಗೆ ಏನೋ ಬದಲಾವಣೆ ನೋಡಿದ್ರೆ ಸಾಲ್ಟು ಇಂಜುರಿ UK ಇದ್ದಾರೆ ಅಂತ ನ್ಯೂಸ್ ಇದೆ. ಅವ್ರು ಮತ್ತೆ ಬಂದವರು ಬರ್ತಾರೆ ಆಡ್ತಾರ ಅಂತ ಇನ್ನೂ ಡೌಟ್ ಇದೆ. ಬೆತ್ತಲು ಅಷ್ಟು ಕನ್ವಿನ್ಸ್ ಆಗಿ ಕಾಣಿಸಿಲ್ಲ 3 ಮ್ಯಾಚಿಂದ. ಈ ಮ್ಯಾಚ್ ಏನು ಮಾಡ್ತಾರೆ ಅಂತ ಕಾದು ನೋಡಬೇಕು. ಚೆನ್ನಾಗಿ ಆಡ್ಬೋದು, ಆಡಿದ್ರೆ ಒಳ್ಳೇದು. ನೋಡಿದರೆ ಅಂಥದ್ದೇನಿಲ್ಲ, ಅದೇ 11ಇಂದನೇ ಹೋಗ್ತಾರೆ. ಅದೇ ನಾವು ಅನ್ಕೊಂಡಿದ್ದ ಪ್ರಕಾರ ವೆಂಕಟೇಶ್ ಅಯ್ಯರ್ನ ಮೈನ್ ಪ್ಲೇಯಿಂಗ್ 11ನಲ್ಲಿ ಟಾಪ್ ಆರ್ಡರ್ ಕಳಿಸಿ ರೊಮಾರಿ ಶೆಫರ್ಡ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯೂಸ್ ಮಾಡಿಕೊಂಡ್ರೆ, ಮತ್ತು ಬ್ಯಾಟಿಂಗ್ ಬೇಕು ಅಂದರೆ ರೊಮಾರಿ ಶೆಫರ್ಡ್, ಬೌಲಿಂಗ್ ಬೇಕು ಅಂದರೆ ಜೇಕೊಬ್ ಡೆಫಿನ್ ಯೂಸ್ ಮಾಡಿಕೊಂಡು ಇನ್ನೂ ಟೀಮ್ ಬಲಿಷ್ಠವಾಗಿರುತ್ತೆ ಅಂತ ನಮ್ಮ ಅನಿಸಿಕೆ. ಆದರೆ ಇವರು ಈ ಟೈಮಲ್ಲಿ ಶಫಲ್ ಮಾಡ್ತಾರೆ ಇಲ್ವಾ ಅಂತ ಕಾದು ನೋಡಬೇಕು. ಐ ಥಿಂಕ್ ಮಾಡೋದ ಅನ್ಸುತ್ತೆ. ಅದೇ 11 ಹೋಗ್ತಾರೆ. ಜಿತೇಶ್ ಶರ್ಮಾ ಅಂತೂ ಫಾರ್ಮಲ್ಲಿಲ್ಲ. ಅವರಂತೂ ಕಂಬ್ಯಾಕ್ ಮಾಡಲೇಬೇಕು, ಇಲ್ಲಾಂದರೆ ಟೀಮ್ಗೂ ಕಷ್ಟ. ಮುಂದೆ ಹೋಯ್ತಾ ಮ್ಯಾಚ್ ಟಫ್ ಆಗ್ತಿದೆ. ಈಗೆಲ್ಲ ಕೆಳಗಡೆ ಮೇಲ್ಗಡೆಯವ್ರನ್ನ ಸೋಲಿಸ್ತಿದ್ದಾರೆ. ಸೋತ್ರೆ ಅಂತೂ ಕಷ್ಟ ಇರುತ್ತೆ ನಮಗೆ. ಇನ್ನು ಬೌಲಿಂಗಲ್ಲಿ ನಮ್ಮ ಬೌಲಿಂಗ್ ಚೆನ್ನಾಗೇ ಇದೆ ಅಂತ ಡಮ್ಮಿ ಏನಿಲ್ಲ. ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ. ಭುವಿ ಅಂತೂ ಹೈ ಕ್ಲಾಸ್ ಬೌಲಿಂಗ್ ಮಾಡ್ತಾರೆ. ಇನ್ನು ಏಜಲ್ವುಡ್ಡು ಒಂದು ಮ್ಯಾಚ್ ಹಂಗೆ ಆಗುತ್ತೆ. ಅವರೇನಿಲ್ಲ, ಅವರು ಕಂಬ್ಯಾಕ್ ಮಾಡೇ ಮಾಡ್ತಾರೆ ಮೇನ್ ಪ್ಲೇಯರು. ಇನ್ನು ಸುರೇಶ್ ಶರ್ಮಾ ಇವರೆಲ್ಲ ಶಾರ್ಟ್ ಹಾಕ್ಬಾರ್ದು ಅಷ್ಟೇ. ಸುರೇಶ್ ಶರ್ಮಾ ಶಾರ್ಟ್ ಬಾಲ್ ಹೆವಿ ಹಾಕ್ತಾರೆ. ಮುಂದೆ ಹಾಕ್ಕೊಟ್ರೆ ಅವ್ರಿಗೆ ಶಾರ್ಟ್ ಆಗೋದು ತುಂಬ ಟೈಮ್ ಸಿಗುತ್ತೆ ಹೊಡೆಯೋಕ್ಕೆ. ಅದಕ್ಕೆ ಬ್ಯಾಟ್ಸ್ಮನ್ಗಳು ಅವ್ರನ್ನ ಈಸಿಯಾಗಿ ಜಡ್ಜ್ ಮಾಡ್ತಾರೆ. ಇನ್ನು ಕೃಣಾಲ್ ಪಾಂಡೆ ಬೌಲಿಂಗೇ ಕೊಡಲಿಲ್ಲ ಲಾಸ್ಟ್ ಮ್ಯಾಚು. ಅಂದರೆ ಸೋಲ್ತೀವಿ ಅಂತ ಗೊತ್ತಾಗಿತ್ತು ಏನೋ ಕಾರಣ ಯೂಸೇ ಮಾಡಲಿಲ್ಲ. 6th ಬೌಲರ್ ಬೇಕಾಗಿರೋದು ರೊಮಾರಿ ಶೆಫರ್ಡು. ರಶೀಕ್ ಸಲಾಮ್ದವ್ರು ಏನೇ ಹೆಚ್ಚು ಕಮ್ಮಿ 1 ಓವರ್ ಮಾಡಲೇಬೇಕು. ಅದಕ್ಕೆ ರೊಮಾರಿ ಶೆಫರ್ಡು ಅಷ್ಟು ಇಂಪ್ಯಾಕ್ಟ್ ಮಾಡ್ತಿಲ್ಲ ಬೌಲಿಂಗಲ್ಲಿ. ಅವರು ವರ್ಲ್ಡ್ ಕಪ್ಪಲ್ಲಿ ಆಡ್ದಂಗೆ ಈ ಬೌಲಿಂಗಲ್ಲಿ ವರ್ಕ್ ಆಯ್ತಲ್ಲ. ಅದಕ್ಕೆ ಏನಾರ ಚೇಂಜಸ್ ಮಾಡ್ತಾರೆ, ಹಂಗೆ ನೋಡಬೇಕು. ಇಲ್ಲ ಇಷ್ಟು ಗ್ಯಾಪ್ ಇತ್ತಲ್ಲ, ಏನಾರ ಚೇಂಜಸ್ ಮಾಡಿರ್ತಾರೆ. ಫಾರಿನ್ ಪ್ಲೇಯರ್ಸ್ ಅಂತ ಮಾಲ್ಡೀವ್ಸ್ ಅಂತೆಲ್ಲ ಓಡಾಡ್ಕೊ ಬಂದಿದ್ದಾರೆ ಫುಲ್ಲು. ಆ ಮ್ಯಾಚ್ ನಡೀತಿರೋ ವೇಳೆ ನೋಡಿದ್ರೆ ಲಕ್ನೋ ಹೋಮ್ ಗ್ರೌಂಡು, ಎಕಾನ ಸ್ಟೇಡಿಯಮು. ಅದಂತೂ ಗ್ರೌಂಡ್ ಅಂತೂ ದೊಡ್ಡ ಗ್ರೌಂಡು. ಅಲ್ಲಿ ಡ್ಯೂ ಅಷ್ಟು ಇಂಪ್ಯಾಕ್ಟ್ ಮಾಡಿದ್ರೆ ಪಿಚ್ ಸ್ಲೋ ಇರುತ್ತೆ. ಸ್ಪಿನ್ನರ್ಸ್ಗಂತೂ ಹೆವಿ ಹೆಲ್ಪ್ ಆಗುತ್ತೆ. ಸ್ಲೋವರ್ ಒನ್ ಹಾಕೋರಿಗೆ, ಸ್ವಿಂಗ್ ಮಾಡೋರಿಗೆ. RCB ಬೌಲಿಂಗ್ಗೆ ತುಂಬ ಯೂಸ್ ಆಗುತ್ತೆ. ಅಲ್ಲೂ ಕೂಡ ಇಂಡಿಯನ್ ಅಟ್ಯಾಕೇ ಇರೋದು ಲಕ್ನೋದಲ್ಲಿ. ಅವರು ಬೌಲಿಂಗಲ್ಲಿ ಪರವಾಗಿಲ್ಲ, ಚೆನ್ನಾಗಿ ಮಾಡ್ತಾರೆ. ಬ್ಯಾಟಿಂಗ್ ರಿಷಬ್ ಪಂತ್, ಬಡೋನಿ ಇವರೆಲ್ಲ ಶಫಲ್ ಮಾಡಿ ಎಡ್ವರ್ಟ್ ಮಾಡ್ಕೊಂಡಿದ್ದಾರೆ. ಇನ್ನು ಈ ಸೀಸನಲ್ಲಿ ಅವ್ರು ಕಂಬ್ಯಾಕ್ ಮಾಡೋದಷ್ಟು ಕಷ್ಟನೇ, ಸುಳ್ಳು. ಇನ್ನು ಏನು ಮಾಡ್ತಾರೆ ಅಂತ ಕಾದು ನೋಡಬೇಕು. ಇನ್ನು RCBಲಿ ಕೀ ಪ್ಲೇಯರ್ಸು ಅಂದರೆ ಮಾಮೂಲಿ ಕೊಹ್ಲಿನೇ. ಚೇಸಿಂಗ್ ಅಂತ ಬಂದರೆ ಕೊಹ್ಲಿ ಕುತ್ಕೊಂಡ್ರೆ ಚೆನ್ನಾಗಿ. ಎಲ್ಲ ಮ್ಯಾಚ್ ಅಬ್ಸರ್ವ್ ಮಾಡಿದ್ರೆ ಕೊಹ್ಲಿ ಇದ್ದರೆ ಒಂದು ಲೆವೆಲ್ಗೆ ರನ್ನು 200 ಕೊಹ್ಲಿ ಕಮ್ಮಿ ಹೊಡೆದ್ರು ಬೇರೆ ಹೊಡಿತಾರೆ. ಆದರೆ ಕೊಹ್ಲಿ ಬೇಗ ಔಟ್ ಆಗೋದ್ರೇ ಟೀಮು ಈ ಥರ ಎಡ್ವರ್ಟ್ ಆಯ್ತಾರೆ. ಅದು ಕೊಹ್ಲಿ ಅವ್ರು ನಿಂತ್ಕೊಂಡು ಅವ್ರು ಆಟ ಆಡಲೇಬೇಕಂತ ಈ ಎಲ್ಲ ನಡೆದಿರೋ ಮ್ಯಾಚ್ಗಳು ನೋಡಿದ್ರೆ ಹಂಗೆ ಅನಿಸ್ತದೆ. ಕೊಹ್ಲಿ ಸ್ವಲ್ಪ ಹೊತ್ತು ಒಂದು 10 to 12 ಓವರ್ಸ್ ಅವ್ರು ನಿಂತ್ಕೊಂಡ್ರೆ ಬೇರೆ ಪ್ಲೇಯರ್ಸ್ ಎಲ್ಲ ಡಮಲ್ ಆಟ ಆಡಿ ಒಳ್ಳೆ ರನ್ನ ಕಲೆ ಆಗ್ತಾರೆ. ಇಲ್ಲಾಂದರೆ RCBಗೂ ಕಷ್ಟ. ಬರೀ 180, 160ಗೆಲ್ಲ ಆಲ್ ಔಟ್ ಆಗ್ಬಿಡ್ತಾರೆ. ಯಾರು ನಿಂತ್ಕೊಂಡು ಆ್ಯಂಕರಿಂಗ್ ರೋಲ್ನ ಯಾರು ಮಾಡ್ತಾಯಿಲ್ಲ ಇವಾಗ. ಲಕ್ನೋ ಅಂತೂ ಕಂಬ್ಯಾಕ್ ಮಾಡೋದು ಚಾನ್ಸ್ ಇಲ್ಲ. ಅವ್ರು ಅಷ್ಟೇ ಔಟ್ ಆಗಿದ್ದಾರೆ. ಅವ್ರಿಗೇನು ಯಾವುದೇ ಪ್ರೆಷರ್ ಇಲ್ಲ. ಈಸಿಯಾಗಿ ಆಡಿಕೊಂಡು ಗೆಲ್ಲೋ ಮೂಮೆಂಟಲ್ಲೇ ಆಡ್ತಾರೆ. ಇನ್ನು ಲಾಸ್ಟ್ ಸೀಸನಲ್ಲಿ ಇವ್ರ ಮೇಲೆ ನಮ್ಮ ಜಿತೇಶ್ ಶರ್ಮಾ ಅವರು ಒಳ್ಳೆ ರನ್ ಹೊಡೆದು 80+ ಹೊಡೆದು ಸೋಲೋ ಮ್ಯಾಚ್ನ ಗೆಲ್ಸಿದ್ರು. ಮತ್ತೆ ಅವ್ರ ಫಾರ್ಮ್ ಇವ್ರ ಮೇಲೆ ಮರಳುತ್ತೆ, ಹಂಗೆ ಕಾದು ನೋಡಬೇಕು. ಅವ್ರು ಮಾಡಿದ್ರೆ ಟೀಮ್ಗೊಂದು ಖುಷಿ ವಿಷಯ. ಇಲ್ಲಾಂದರೆ ಕಷ್ಟ ಆಗುತ್ತೆ. ಇನ್ನು ಇದಾಗಿತ್ತು RCBನ ಗೆಲ್ಲೋದು ಯಾರು ಎತ್ತ ಅಂತ ನೋಡೋದಾರೆ RCBನೇ ಒಂದು 75-25 ಅಂತ ಹೇಳ್ಬೋದು. ಇಲ್ಲ 80-20 ಅಂತ ಹೇಳ್ಬೋದು. RCB ಸ್ಟ್ರಾಂಗ್ ಆಗಿ ಇರೋದು ನೋ ಕಂಪ್ಯಾರಿಸನ್. RCB ರೋಲ್ ಆಗಿ 2 ಮ್ಯಾಚ್ ಸೋತಿರೋ ಕೂಡ ಇಲ್ಲ ಈ ಸೀಸನಲ್ಲಿ. ಅವ್ರು ಏನಿದ್ರು 1 ಮ್ಯಾಚ್ ಸೋತು ಮತ್ತೆ ಕಂಬ್ಯಾಕ್ ಮಾಡೇ ಮಾಡ್ತಾರೆ. ಆ ರೀತಿಯೇ ಇರೋದು. ಹ್ಯಾಟ್ರಿಕ್ ಸೋಲಂತೂ ನೋಡೇ ಇಲ್ಲ RCB. ಎಲ್ಲ ನೋಡಿದ್ರೆ RCBನೇ ಗೆಲ್ಲೋ ಮೂಮೆಂಟ್ ಇರೋದು, ಗೆಲ್ತಾರೆ ಅಂತ. ಇನ್ನು ಲಕ್ನೋ ಅದೇ ಪಂತ್ ಏನಾರು ಇಂಪ್ಯಾಕ್ಟ್ ಮಾಡಿ ಲಾಸ್ಟ್ 100 ಹೊಡೆದಿಲ್ಲ, ಆ ಥರ ಹೊಡೆದ್ರೆ ಗೆಲ್ಲೋ ಚಾನ್ಸು. ಇಲ್ಲಾಂದರೆ ಕಷ್ಟ. ಇದಾಗಿತ್ತು ಗಾಯ್ಸ್ ಇವತ್ತಿನ ವೀಡಿಯೋ. ಏನಾದರೆ ಕಮೆಂಟ್ ಮಾಡಿ, ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ. RCB ಏನು ಬದಲಾವಣೆ ಮಾಡ್ಕೋಬೇಕು ಏನಂತ ಕಮೆಂಟ್ ಮಾಡಿ.